ಸಿ ಜಾತಿ ಗಣತಿ 10 ವರ್ಷಕ್ಕೆ ಒಂದ್ಸರಿ ಮಾಡಬೇಕಾದ್ದು ಮ್ಯಾಂಡೇಟ್ರಿ. 10 ವರ್ಷಕ್ಕೆ ಒಂದ್ಸರಿ ಮಾಡಿ ರಿಸರ್ವೇಷನ್ನ ಡಿಲಿಮಿಟೇಷನ್ ಮಾಡಬೇಕು. ದಟ್ ಈಸ್ ದಿ ಕಾನ್ಸ್ಟಿಟ್ಯೂಷನಲ್ ಸ್ಪಿರಿಟ್. ಸೊ ಈಗ ಆಲ್ರೆಡಿ ಒಂದು 2011ರಲ್ಲಿ ಸೆನ್ಸಸ್ ಆಗಿರೋದು. 11 ಅಂದರೆ ಎಷ್ಟಕ್ಕಾಗುತ್ತೆ? 22ಕ್ಕೆ ಆಗಬೇಕಾಯ್ತು. 3 ವರ್ಷ ಲೇಟ್ ಆಗಿದೆ. ಸೊ ಇದರಿಂದ ದೇಶದ ಜನಗಣತಿಯ ಮಾಡದೇ ಇರೋದ್ರಿಂದ ದೇಶದ ಜನಸಂಖ್ಯೆ ಎಷ್ಟಾಗಿದೆ, ನಮ್ಮ ಆಡಳಿತಾತ್ಮಕ ನಿರ್ಧಾರಗಳು, ನಮ್ಮ ಯೋಜನೆಗಳು ಹೇಗೆ ನಮ್ಮ ವೈಟಲ್ ಇಂಡಿಕೇಟರ್ಸ್ ಲೈಕ್ ಡೆತ್ ರೇಟ್, ಬರ್ತ್ ರೇಟ್, ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ಸ್, these are the vital indicators which speaks about the better or good governance. ಸೊ ಇದನ್ನು ತಿಳ್ಕೋಬೇಕಾದ್ರೆ ಜನಗಣತಿ ಆಗಬೇಕು ಒಂದು ಭಾಗ. ಇನ್ನೊಂದು, ದೇರ್ ಮಸ್ಟ್ ಬಿ ಎ ಸೋಷಿಯೋ ಎಕನಾಮಿಕಲ್ ಎಜುಕೇಷನಲ್ ಚೇಂಜಸ್ ಇನ್ ದಿ ಕಂಟ್ರಿ ಬೈ ಗಿವಿಂಗ್ ಪ್ರೋಗ್ರಾಮ್ ಥ್ರೂ ಬಜೆಟ್ ಪ್ಲ್ಯಾನ್. ಅದು ಮಾಡಬೇಕಾದ್ರೆ ಜನರ ಸಂಖ್ಯೆ, ಅವರ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸ್ಥಿತಿಗತಿಗಳು, ಅವರಿಗೆ ಕೊಡಬೇಕಾದಂಥ ಸಂವಿಧಾನದ ಮುಕ್ತ ಅವಕಾಶಗಳು ಇದೆಲ್ಲ ವಂಚಿತವಾಗ್ತಲ್ವಾ? ಸೊ ಯಾವ ಸರ್ಕಾರಕ್ಕೆ ಸಂವಿಧಾನದ ಆಶಯಗಳ ಬಗ್ಗೆ ಬದ್ಧತೆ ಇಲ್ಲವೋ, ಯಾವ ರಾಜಕೀಯ ಪಕ್ಷಕ್ಕೆ ಸಾಮಾಜಿಕ ನ್ಯಾಯದಲ್ಲಿ ಗಟ್ಟಿಯಾದ ನಿಲುವು ಇಲ್ವೋ, ಅವೆಲ್ಲ ಸಬೂಬುಗಳನ್ನೇ ಹೇಳ್ತಾ ಹೋಗ್ತಾ ಇರ್ತವೆ. ಹೀಗಾಗಿ ಅವರು 2020 ಅವರೇ ಇದ್ದಾರೆ. 11 ವರ್ಷದಿಂದ BJP ಸರ್ಕಾರನೇ ಅಧಿಕಾರದಲ್ಲಿದೆ. They would have taken the census on a priority basis. It is for the development. It is for the improvement of the economical condition of the individual through per capita income, poverty elimination, unemployment problems, resolving the unemployment problem. ಸೊ ಈ ಥರದ ಉದ್ದೇಶ ಇಟ್ಕೊಂಡು ಸೆನ್ಸಸ್ ಆಗುತ್ತೆ. ಇಟ್ಸ್ ಎ ಬ್ರಾಡ್ ಮೀನಿಂಗ್ ಇರುವಂಥ ಒಂದು ಸಮೀಕ್ಷೆ ಅದು. ಅದನ್ನು ಮಾಡದೆ ಹೋದರೆ ನಾವು ಜನರಿಗೆ, ಸಂವಿಧಾನಕ್ಕೆ ಅನ್ಯಾಯ ಮಾಡ್ದಂಗೆ. ಹೀಗಾಗಿ BJPಯವರು ಮಾಡಬೇಕಾದದನ್ನು ಮಾಡಲ್ಲ. ಮಾಡುವ ಲೆಕ್ಕ ಹೇಗಿದೆ? ಪ್ರಜಾಪ್ರಭುತ್ವ, ಗುಡ್ ಗವರ್ನೆನ್ಸ್, ಸೋಷಿಯಲ್ ಜಸ್ಟಿಸ್, ರೀಜನಲ್ ಇಂಬ್ಯಾಲೆನ್ಸ್, ಫೆಡರಲ್ ಸ್ಟ್ರಕ್ಚರ್ ಸ್ಟ್ರೆಂಥನಿಂಗ್ ದಿ ಡೆಮೋಕ್ರಸಿ ಇನ್ ಫೆಡರಲ್, ಇದೊಂದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅವರು. ಅವ್ರ ಅಜೆಂಡೇನಿದೆ ಅದೇ ಮಾಡೋದು. ಈ ವಿಳಂಬದ ಹಿಂದೆಯೂ ಕೂಡ ಒಂದು ಅಜೆಂಡಾ ಇರಬಹುದು ಅಂತ ಅನ್ಸುತ್ತೆ. ಡೆಫಿನೆಟ್ ಆಗಿ ಇರ್ತದಲ್ಲ. ವಿಳಂಬಕ್ಕೆ ಈಗ ಡಿಲಿಮಿಟೇಷನ್ ಆಗಬೇಕಾಗಿತ್ತು. 2008 ಆಗಿತ್ತಲ್ವಾ? ಸೊ ಡಿಲಿಮಿಟೇಷನ್ ಆಗಬೇಕು. ಆಗಲೇ ಅಂದರೆ ಅಲ್ಲಿ ಸಂವಿಧಾನಿಕವಾಗಿ SC/ST ಸಮುದಾಯಗಳಿಗೆ ಕೊಡಬೇಕಾದಂಥ ಕೊಡಬೇಕಲ್ಲ. ಮತ್ತು ಜನಸಂಖ್ಯಾ ನಿಯಂತ್ರಣ, ಫ್ಯಾಮಿಲಿ ಪ್ಲ್ಯಾನಿಂಗ್ ಇಸ್ ಎ ನ್ಯಾಷನಲ್ ಪ್ರೋಗ್ರಾಮ್. ಈಗ ನೋಡಿ, ಆಂಧ್ರದಲ್ಲಿ ಚಂದ್ರಬಾಬು ಜಾಸ್ತಿ ಮಕ್ಕಳಾದವರಿಗೆ ಬಹುಮಾನ ಕೊಡ್ತೀವಿ. ಇಟ್ ಈಸ್ ನಾಟ್ ಎ ಗುಡ್ ಪ್ರಾಕ್ಟೀಸ್. ಇಂಡಿಯಾಗಾಗಲೇ ಪ್ರಪಂಚದಲ್ಲಿ ನಂಬರ್ 1 ಜನಸಂಖ್ಯೆ ಕೊಟ್ಟಿದ್ದೀವಿ. ನಮ್ಮ ಭೂಮಿ ಲಿಮಿಟ್ ಆಗಿದೆ, ಉತ್ಪಾದನೆ ಅಷ್ಟೇ ಆಗ್ತಾ ಇದೆ. ಈಗ ಜನಸಂಖ್ಯೆ ನಿಯಂತ್ರಣ ಮಾಡದೇ ಇದ್ದರೆ ಅಭಿವೃದ್ಧಿ ಆಗೋದಾಗೆ. ಇಟ್ ಮಸ್ಟ್ ಬಿ ಆನ್. ಇಟ್ಸ್ ಆಲ್ರೆಡಿ ದೇರ್ ಇಸ್ ಎ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಇನ್ ದಿ ಕಂಟ್ರಿ. ಹೀಗಾಗಿ ಅದು ಆ ಥರ ಮಾತಾಡೋದು ಸರಿ ಇಲ್ಲ. ಮತ್ತು ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರಗಳನ್ನು ಹಂಚಿಕೆ ಆಗಬಾರ್ದು. ದಟ್ ಶುಡ್ ನಾಟ್ ಬಿ ದಿ ಕ್ರೈಟೀರಿಯಾ. Southern India states have successfully implemented national programs and they have contributed in controlling the rising or exploding population in the country. They should be rewarded. ಅದರ ಬದಲು ಜನಸಂಖ್ಯೆ ಜಾಸ್ತಿ ಇದೆ, ಜಾಸ್ತಿ ನಂಬರ್ ಕೊಡಿ, ಇವ್ರು ಕಡಿಮೆ ಮಾಡಿ, ದಟ್ ಈಸ್ ನಾಟ್ ದಿ ಕ್ರೈಟೀರಿಯಾ. ಸಾಫ್ಟ್ವೇರ್ ಇದ್ದಾವೆ, ದತ್ತಾಂಶ ಇದ್ದಾವೆ, ಟೆಕ್ನಾಲಜಿ ಡೆವಲಪ್ ಆಗಿದೆ, ಬೇರೆ ಮಾರ್ಗಗಳನ್ನು ಹುಡುಕಿ ಮಾಡ್ತೀವಿ. ಸಚಿವರು ಮರು ಸಮೀಕ್ಷೆ ಬೇಡ ಅಂತ ಕ್ಯಾಬಿನೆಟ್ ಅಲ್ಲಿ ಒಂದಷ್ಟು ಅಭಿಪ್ರಾಯ ವ್ಯಕ್ತಪಡಿಸಿದರು. ಯಾರೂ ಕೂಡ ಇದಕ್ಕೆ ಚಕಾರ ಎತ್ತಿಲ್ಲ. ಕಾಂಗ್ರೆಸ್ ಇಸ್ ಇನ್ ಒನ್ ಸಿಂಗಲ್ ವಾಯ್ಸ್, ಯುನೈಟೆಡ್ಲಿ, ವಿ ಆರ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಷನ್. ಈ ಎಷ್ಟಕ್ಕೂ ಹಿಂದುಳಿದ ವರ್ಗಗಳ ಜಾತಿ ಗಣತಿ ಯಾರಿಗೂ ಮೀಸಲಾತಿ ಕೊಡಬೇಕು, ಇನ್ಯಾರಿಗೂ ಕೊಡಬಾರ್ದು ಅನ್ನೋದಲ್ಲ. ಟು ಇನ್ಕ್ರೀಸ್ ದಿ ಪರ್ಸೆಂಟೇಜ್ ಆಫ್ ಕೋಟಾ ಫಾರ್ ಆಲ್ ದಿ ಕಮ್ಯುನಿಟೀಸ್. ಯತೀಂದ್ರ ಅವರು ಅವರ ಅಭಿಪ್ರಾಯ ಅದು. ಅಂದ್ರೆ ಕೆಲವರ ತಕರಾರಿಂದ ಇದು ಮತ್ತೆ ಮರು ಸಮೀಕ್ಷೆ ಆಗೋ ಪರಿಸ್ಥಿತಿ, ಮೇಲ್ವರ್ಗಗಳ ತಕರಾರಿಂದ. ನಾವು ಕ್ಯಾಬಿನೆಟ್ ಅಲ್ಲಿ ನೋಡಿದ್ವಲ್ಲ,
ಕೆಳ ಮಧ್ಯಮ ಮೇಲೆ ಒಂದೂ ಏನೂ ಧ್ವನಿ ಬರಲಿಲ್ಲ. ಕಾಂಗ್ರೆಸ್ ಯುನೈಟೆಡ್ಲಿ ಕ್ಯಾಬಿನೆಟ್ ಅಟ್ ಇಸ್ ವಿಸ್ಡಮ್ ಹ್ಯಾಸ್ ಟೇಕನ್ ಎನ್ ಯುನಾನಿಮಸ್ ಡಿಸಿಷನ್. ಸರ್, ಹಿಂದುಳಿದ ವರ್ಗದ ನಾಯಕರು ಎಲ್ಲರೂ ಕೂಡ ಇದಾಗಲೇಬೇಕು ಅಂತ ಒತ್ತಾಯ ಮಾಡಿದ್ರು. ನೀವು ಹೊಸದಾಗಿ ಸಮೀಕ್ಷೆ ಮಾಡಿದ್ರು. ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಯಾವ ರೀತಿ ನೀವು ಮನವೊಲಿಸ್ತೀರಿ? ಇಲ್ಲಿ ಇದಾಗಲ್ಲ ಅಂದಾಗ ಮನವೊಲಿಸೋ ಪ್ರಶ್ನೆ, ಆಗಲ್ಲ ಅಂತ ಹೇಳೋ ಪ್ರಶ್ನೆ ಇಲ್ವಲ್ಲ. 90 ಡೇಸಲ್ಲಿ ಸಮೀಕ್ಷೆ ಮಾಡಿ ವಿ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ಬಿಕಾಸ್ ಕಾಂಗ್ರೆಸ್ ಹೈಕಮಾಂಡ್ AICC ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಜಾತಿ ಜನಗಣತಿ ಮಾಡ್ತೀವಿ ಹಿಂದುಳಿದ ವರ್ಗ ಅಂತ ಹೇಳಿ ಮ್ಯಾನಿಫೆಸ್ಟೋಲ್ಲಿ ಹೇಳೋದ್ರಿಂದ ದಿ ಕ್ವಶನ್ ಆಫ್ ಕನ್ವಿನ್ಸಿಂಗ್ ಇಟ್ ಡಸ್ ನಾಟ್ ರೈಸ್. ಸರ್, ಒಳ ಮೀಸಲಾತಿ ವಿಚಾರವಾಗಿ ಸಾಕಷ್ಟು ಗೊಂದಲಗಳಾಗ್ತಾ ಇದಾವೆ. ಅದು ವಿಳಂಬ ಆಗ್ತಾ ಇದೆ ಅಂತ ಆಕ್ರೋಶ ಕೂಡ ಹೊರಗೆ ಬರ್ತಾ ಇದೆ. ಗೊಂದಲನೂ ಇಲ್ಲ ಸರ್ಕಾರದ ಮಟ್ಟದಲ್ಲಿ. ನೋ ಕನ್ಫ್ಯೂಷನ್, ವಿತ್ ಕ್ಲಾರಿಟಿ ವಿ ಆರ್ ಡೂಯಿಂಗ್. ಕೊನೆ ಹಂತಕ್ಕೆ ಬಂದಿದೆ. ದತ್ತಾಂಶ ಬರಬೇಕಲ್ಲ, ಅಕ್ಯುರೇಟಾಗಿ ಜನಸಂಖ್ಯೆ. ಈಗ 2011ರಲ್ಲಿ 1,04,00,000 ಇತ್ತು SC ಜನಸಂಖ್ಯೆ, SC ಜನಸಂಖ್ಯೆ. ನಾವು 2025ಗೆ ಪ್ರೊಜೆಕ್ಟೆಡ್ ಇಸ್ 1,16,00,000. ಈಗ ಇನ್ನೂ 12ರಿಂದ 15 ಲಕ್ಷ ಸಮೀಕ್ಷೆ ಆಗಿಲ್ಲ. ಅದಾಗದೇ ಇದ್ದಾಗ ಅವ್ರಿಗೆ ಅನ್ಯಾಯ ಆಗಲ್ವಾ? ಯು ಹ್ಯಾವ್ ಟು ಗಿವ್ ಜಸ್ಟಿಸ್. 101 ಕ್ಯಾಸ್ಟಲ್ಲಿ ಎಲ್ಲರಿಗೂ ನ್ಯಾಯ ಕೊಡಬೇಕಲ್ಲ. ದಟ್ ಇಸ್ ದ ರೀಸನ್. ಈಗ ಯಾರೋ ಏನೋ ಮಾತಾಡಿದ್ರು ಕಾರಣಕ್ಕೆ ಓಡೋಗಿ ಮಾಡ್ಬಿಡೋಕ್ಕಾಗುತ್ತಾ? ವಿಳಂಬ ಪ್ರಶ್ನೆ ಬರೋದಿಲ್ಲ. ದತ್ತಾಂಶ ಸಿಗದೇ ಇದ್ದರೆ ಸುಪ್ರೀಂ ಕೋರ್ಟಲ್ಲಿ ನಿಲ್ಲದೇ ಇಲ್ವಲ್ಲ ಇದು. ಇಸ್ ಇಟ್ ನಾಟ್? ವಿ ಆರ್ ಕಮಿಟೆಡ್ ಫಾರ್ ಇಂಟರ್ನಲ್ ರಿಸರ್ವೇಷನ್. ಎಲೆಕ್ಷನ್ ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ವಿ, ಕ್ಯಾಬಿನೆಟಲ್ಲಿ ಹೇಳಿದ್ವಿ, ಮತ್ತು 1 ಮ್ಯಾನ್ ಕಮಿಷನ್ ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ. 90% ಸರ್ವೆ ಆಗಿದೆ. ಇನ್ನು 8ರಿಂದ 10% ಇದೆ. ಅದಕ್ಕೆ ಸಮಯ ಕೊಡ್ತೀವಿ. ಸೊ ಆದಷ್ಟು ಬೇಗ ಇದನ್ನು ಪೂರೈಸಬೇಕು. ದಟ್ಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬಿಫೋರ್ ದಿ ಗವರ್ಮೆಂಟ್. ನಾವು ಆದಷ್ಟು ಬೇಗ ಮಾಡ್ತೀವಿ. ಸರ್, ಕುಮಾರಸ್ವಾಮಿ ಹೇಳ್ತಿದ್ದಾರೆ ಇದು ಭ್ರಷ್ಟ ಸರ್ಕಾರ, ಇದನ್ನು ಕಿತ್ತೋಗಿಬೇಕಾಗುತ್ತೆ, ಮುಂದೆ BJP JDS ಸರ್ಕಾರ ಬಂದೇ ಬರುತ್ತೆ ಅನ್ನುವಂಥ ಮಾತು ಹೇಳ್ತಿದ್ದಾರೆ. ಅದು BJP JDS ತುಂಬ ಪ್ರಾಮಾಣಿಕ ಅಲ್ವಾ? ತುಂಬ ಪ್ರಾಮಾಣಿಕ ಸರ್ಕಾರ ಇರೋದ್ರಿಂದ ಅವ್ರಿಗೆ ಹಂಗೆ ಅನಿಸಿರ್ಬೋದು. ಇಲ್ಲಿ ಏನೇನು ಭ್ರಷ್ಟಾಚಾರದ ದಾಖಲಾತಿ ಇದ್ರೆ ಏಜೆನ್ಸಿ ಕೊಟ್ಟರೆ ಗೊತ್ತಾಗ್ತವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.